ಹಾಲಿ ಶಾಸಕರ ಮೇಲೆ ಮಾಜಿ ಶಾಸಕರ ಹುರುಡಿ ವಿಶ್ವನಾಥ್ ಅವರು ಮಾಡುತ್ತಿರುವ ಅವಹೇಳನಕಾರಿ ಮತ್ತು ಆಧಾರರಹಿತ ಆರೋಪಗಳನ್ನು ದಲಿತ ಸಂಘಟನಾ ಸಮಿತಿಯು ತೀವ್ರವಾಗಿ ಖಂಡಿಸಿದೆ. ದಲಿತ ನಾಯಕರು ಬೆಳೆಯುವುದನ್ನು ಸಹಿಸಲಾಗದ ಮನಸ್ಥಿತಿಯಿಂದಲೇ ವಿಶ್ವನಾಥ್ ಅವರು ಇಂತಹ ಅಪಪ್ರಚಾರ ನಡೆಸುತ್ತಿದ್ದಾರೆ ಎಂದು ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕ ಮಂಜುನಾಥ್ ಎಸ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಆಲೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್ ಅವರು, ಶಾಸಕರು ಜಾನಕೆರೆ ಲೋಕೇಶ್ ಎಂಬುವವರ ಬಳಿ 10% ಕಮಿಷನ್ ಕೇಳಿದ್ದಾರೆ ಮತ್ತು ಕಾಡು ಎಮ್ಮೆಗಳನ್ನ ಕೊಂದು 2,000 ರೂಪಾಯಿಗೆ ಮಾರಾಟ ಮಾಡುತ್ತಾರೆ ಎಂಬಿತ್ಯಾದಿ ಸುಳ್ಳು ಆರೋಪಗಳನ್ನ ಹುರುಡಿ ವಿಶ್ವನಾಥ್ ಅವರು ಮಾಡಿದ್ದಾರೆ. ಇಂತಹ ಗಂಭೀರ ಆರೋಪಗಳನ್ನ ಮಾಡಲು ನಿಮ್ಮ ಬಳಿ ಇರುವ ಸತ್ಯಸಂಧವಾದ ದಾಖಲೆಗಳೇನು? ದಮ್ ಇದ್ದರೆ ಸಾಬೀತುಪಡಿಸಿ ಎಂದು ಸವಾಲು ಹಾಕಿದ್ದರಲ್ಲದೆ, ದಲಿತ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶಾಸಕರ ಅನುಭವ ಮತ್ತು ಕೆಲಸಗಳನ್ನ ಕಂಡು ನಿಮಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲವೇ? ರಾಜಕೀಯ ರಂಗದಲ್ಲಿ ದಲಿತರು ಮುನ್ನಡೆಯುವುದು ನಿಮಗೆ ಇಷ್ಟವಿಲ್ಲವೇ? ನೀವು ದಲಿತ ವಿರೋಧಿಯೇ ಎಂದು ಖಾರವಾಗಿ ಪ್ರಶ್ನಿಸಿದರು. ಇನ್ನು ಇವರ ಪಾಪದ ಕೊಡ ತುಂಬಲಿ ಎಂದು ನಾನು ಎಷ್ಟು ದಿನ ಸುಮ್ಮನಿದ್ದೆ, ಆದರೆ ಈಗ ಪಾಪದ ಕೊಡ ಯಾರದು ತುಂಬಿದೆ ಎಂಬುದನ್ನು ದೇವರು ಮತ್ತು ಈ ಕ್ಷೇತ್ರದ ಜನತೆ ತೀರ್ಮಾನಿಸುತ್ತಾರೆ. ನಮ್ಮ ಜನಾಂಗದ ನಾಯಕರನ್ನ ಕುಗ್ಗಿಸುವ ಯಾವುದೇ ಪ್ರಯತ್ನ ನಡೆದರೂ ದಲಿತ ಸಂಘಟನೆಗಳು ಸುಮ್ಮನಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಪ್ರಬಲವಾಗಿ ಧ್ವನಿ ಎತ್ತುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೆಸಿಬಿ ಲೋಕೇಶ್, ಹರೀಶ್ ಮತ್ತು ಶಿವಣ್ಣ ಸೇರಿದಂತೆ ದಲಿತ ಸಂಘಟನಾ ಸಮಿತಿಯ ಪ್ರಮುಖರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಒಂದು ಅಸ್ತ್ರವಾಗಿ ಇಟ್ಕೊಂಡು ವಿಶ್ವಣ್ಣ ಅವರ ಇಂಟೆನ್ಷನ್ ಬೇರೆ ಇದೆ. ಇವತ್ತು ಏನು ಅವರು ವಿಶ್ವಣ್ಣವರು ಒಬ್ಬ ದಲಿತ ಶಾಸಕನ ಮೇಲೆ ಏನು ಆಪಾದನೆಗಳನ್ನ ಮಾಡ್ತಾರೆ, ಆ ಆಪಾದನೆ ಬರೀ ದಲಿತ ಶಾಸಕನ ಮೇಲೆ ಒಬ್ಬರ ಮೇಲೆ ಅಲ್ಲ, ಇಡೀ ದಲಿತ ಸಮಾಜವನ್ನ ಕುಗ್ಗಿಸುವಂತ ಕೆಲಸವನ್ನ ಇವತ್ತು ವಿಶ್ವಣ್ಣವರು ಮಾಡಕ್ ಹೊರಟಿದ್ದಾರೆ. ಏನು ಇವತ್ತು ಶಾಸಕರು ಒಂದು ಸಣ್ಣ ವಯಸ್ಸಿಗೆ ಇಷ್ಟು ಅನುಭವದ ಕೆಲಸಗಳನ್ನ ಮಾಡ್ತಾರೆ, ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ, ಇವ್ರನ್ನ ಏನಾದ್ರು ಮಾಡಿ ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ದೊಡ್ಡ ಈ ಲೋಕೇಶನ್ ಅಸ್ತ್ರವಾಗಿ ಇಟ್ಕೊಂಡು ಇವತ್ತು ಶಾಸಕರ ಮೇಲೆ ಇಲ್ಲ ತರದ ಆಪಾದನೆ ಮಾಡ್ತಾರೆ. ಮತ್ತೆ ಈ ಕುಟುಂಬದವರನ್ನ ಬಿಟ್ಟು ಮರಳು ಮತ್ತೆ ಮರ ಹೊಡಿತಾರೆ ಅಂತೇಳಿ ಕುಟುಂಬದವ್ರನ್ನ ಬಿಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಒಬ್ಬ ದಲಿತರು ಶಾಸಕನಾಗಿ ಅಧಿಕಾರ ಅನುಭವಿಸುವುದು ನಿಮ್ಗೆ ಇಷ್ಟ ಇಲ್ವಾ ವಿಶ್ವಣ್ಣ ಸಾಹೇಬ್ರೆ? ನೀವು ನಿಮ್ಮ ಹಿರಿತನ, ನೀವು ಕೂಡ ಮಾಜಿ ಶಾಸಕರು, ನಿಮ್ಮ ಮೇಲೆ ನಮ್ಗೆ ಗೌರವ ಇತ್ತು. ಇವತ್ತು ನಮ್ಮ ಸಮಾಜನ ಇವತ್ತು ತುಳಿಯುವಂತ ಕೆಲಸ ಮಾಡ್ತೀರಿ ಅಂದ್ರೆ, ನಾವು 2.5 ವರ್ಷ ನಮ್ಮ ದಲಿತ ಸಮಾಜ ನಾವು ಒಳಗಾಗಿದ್ದಂಥವ್ರು ಏನು ಸಂವಿಧಾನದ ಅಡಿಯಲ್ಲಿ ಅವಕಾಶಗಳು ಸಿಕ್ಕಿದಾಗ ರಾಜಕಾರಣ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೋ ಅಭಿವೃದ್ಧಿ ಹೊಂದಂತ ಸಂದರ್ಭದಲ್ಲಿ ನಿಮ್ಮಂತ ತಿಳಿದವರೇ ಈ ರೀತಿ ನಮ್ಮನ್ನ ದಮನ ಮಾಡಕ್ ಹೊರಟ್ರೆ ನಾವು ಮುಂದೆ ಬದುಕೋದು ಹೆಂಗೆ, ಜೀವನ ಮಾಡೋದು ಹೆಂಗೆ? ನಿಮ್ಮ ತನಕ್ಕೆ ಇವನ್ನೆಲ್ಲ ಬಿಡ್ಬೇಕಾಗತ್ತೆ ವಿಶ್ವಣ್ಣ ಅವರೇ. ಮತ್ತೆ ಕಾಳೆಮ್ಮೆ ಹೊಡೆದು ಮಾರಾಟ ಮಾಡ್ತಾರೆ 2,000 ರೂಪಾಯಿಗೆ ಅಂತ ಮಾತಾಡಿದಿರಿ. ಅದನ್ನ ಮಾತಾಡಿರೋದ್ರಲ್ಲಿ ಯಾರು ಹೊಡೆದಿದ್ದಾರೆ? ನಿಮ್ದು ಕ್ಷೇತ್ರದೊಳಗೆ ಜವಾಬ್ದಾರಿ ಸ್ಥಾನ ಇದೆ, ನೀವು ಕೂಡ ಮಾಜಿ ಶಾಸಕರಿದ್ದೀರಿ. ಯಾರು ಹೊಡೆದ್ರು, ಎಲ್ಲಿ ಮಾರಾಟ ಆಯ್ತು, ಅದನ್ನೆಲ್ಲ ಕೊಡಿ. ಈ ಲೋಕೇಶ್ ಅವ್ರನ್ನ ಶಾಸಕರು ಯಾವತ್ತು ಹಣ ಕೇಳಿದರೆ, ಪರ್ಸೆಂಟೇಜ್ ಕೇಳಿದರೆ ದಾಖಲೆ ಕೊಡಿ. ಸುಮ್ಮನೆ ಪುಕ್ಕಟ್ಟೆ ಮಾತೆಲ್ಲ ಮಾತಾಡಿ ಶಾಸಕರಿಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ನಾವು ಯಾರೇ ಪರ ಅಲ್ಲ, ಪಕ್ಷ ಅಲ್ಲ. ನಮ್ಮ ಜನಾಂಗ ಯಾವುದೇ ಪಕ್ಷದಲ್ಲಿ ಇದ್ರು ಕೂಡ ಅವ್ರನ್ನ ನಿಮ್ಮಂತವ್ರು ದಮನ ಮಾಡಕ್ ಹೊರಟಂತ ಸಂದರ್ಭದಲ್ಲಿ ನಾವು ನಮ್ಮ ಜನಾಂಗದ ಪರ ಧ್ವನಿ ಎತ್ತೀವಿ. ಆದ್ರಿಂದ ಇವನ್ನೆಲ್ಲ ಸುಮ್ಮನೆ ಮಾತಾಡೋದಕ್ಕಿಂತ ಆಧಾರಗಳನ್ನಿಟ್ಟು ನಾವು ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ಕೇಳೋದು, ಎಲ್ಲಿ ದುಡ್ಡು ಕೇಳಿದ್ರು, ಎಷ್ಟು ಪರ್ಸೆಂಟ್ ಕೇಳಿದ್ರು, ಯಾವಾಗ ಕೇಳಿದ್ರು, ದಯಮಾಡಿ ನೀವು ಪ್ರಶ್ನೆ ಮಾಡ್ಬೇಕಂತೇಳಿ ನಿಮ್ಮನ್ನು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಕಾಳು ಎಮ್ಮೆಗಳನ್ನ ಹೊಡೆದು ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ ಮಾಂಸನ, ನಮ್ಮ ದಲಿತರ ಮನೆಯಲ್ಲಿ ಎಷ್ಟು ಬಂದೂಕಗಳಿವೆ, ಯಾರು ಶಿಕಾರಿ ಮಾಡ್ತಾರೆ, ಇದನ್ನೆಲ್ಲ ಹೇಳ್ಬೇಕಾಗತ್ತೆ. ಶಾಸಕರು ಇವತ್ತು ಸಣ್ಣ ವಯಸ್ಸಿಗೆ ಬಡ ಕುಟುಂಬದಲ್ಲಿ ಬಂದು ದಲಿತನಾಗಿ ಒಬ್ಬ ಜನಗಳ ಮನಸ್ಸಿನಲ್ಲಿ ಉಳ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಮಗೆ ಸಹಿಸಕ್ಕಾಗಲ್ವಾ ಸಾಹೇಬ್ರೆ? ನೀವು ಇವನ್ನೆಲ್ಲ ಬಿಡ್ಬೇಕಾಗತ್ತೆ. ಮುಂದೆ ಇದನ್ನ ನೀವು ಮುಂದುವರಿಸ್ತಾ ಹೋದ್ರೆ ನಾವು ಸಂಘಟನೆಯಿಂದ ನಮ್ಮ ಜನಾಂಗದ ಪರವಾಗಿ ನಾವು ದೊಡ್ಡ ಹೋರಾಟನ ನಾವು ಮಾಡಬೇಕಾಗತ್ತೆ ಅಂತೇಳಿ ನಿಮ್ಗೆ ಕೊನೆಯದಾಗಿ ಹೇಳ್ಬೇಕಾಗತ್ತೆ. ಅಂದ್ರೆ ನೀವು ದಲಿತರ ವಿರೋಧಿನ, ದಲಿತರು ಇವತ್ತು ಯಾವುದೇ ರಾಜಕೀಯ ಯಾವುದೇ ರಂಗದಲ್ಲಾಗ್ಲಿ ಬೆಳವಣಿಗೆ ಆಗಬಾರ್ದ? ನಿಮ್ಮ ಮನಸ್ಥಿತಿ ಈ ತರ ಇದೆಯಾ? ಇದನ್ನೆಲ್ಲ ಬಿಡಿ, ನಿಮ್ಮ ತನನ ಉಳಿಸ್ಕೋಬೇಕು. ನೀವು ಇಂಥವೆಲ್ಲ ಮಾತಾಡಿ ಸುಮ್ಮನೆ ಸಣ್ಣ ಜನ ಆಗಕ್ ಹೋಗ್ಬೇಡಿ ಅಂತೇಳಿ ನಾನು ನಿಮ್ಗೆ ಮನವಿ ಮಾಡ್ತೀನಿ.